ಚಾಲುಕ್ಯ ಸ್ಯಾಮ್ರಾಟ್ ಕೆಫೆ. ಇದು ನಮ್ಮ ಕುಟುಂಬಕ್ಕೆ ಸುಮಾರು 45 ವರ್ಷದ ಮೇಲಿಂದ ಒಂದು ಕನೆಕ್ಷನ್ ಇದೆ. ಇವ್ರದ್ದು ನಮ್ಮ ತಂದೆಯವ್ರಿಗೆ ಭಾಳ ಫೇವ್ರೆಟ್ ಪ್ಲೇಸ್ ಅದು. ನಾವು ಟಿಫನ್ ಮಾಡೋಕ್ಕೆ ಅವ್ರಿಗೆ ಅಲ್ಲಿ ದೋಸೆ, ಇಡ್ಲಿ, ವಡೆ ತುಂಬ ಇಷ್ಟವಾಗಿ ತಿಂತಾರೆ. ಬಾಸುಂದಿ ತುಂಬ ಇಷ್ಟವಾಗಿ ತಿಂತಾರೆ ಅವರು. ನಮ್ಮ ತಾಯಿ, ನನ್ನ ತಮ್ಮ, ನಾನಂತೂ ಒಂದು 30 ಇಯರ್ಸಿಂದ ರೆಗ್ಯುಲರಾಗಿ ಎವ್ರಿ ಸಂಡೇ ಹೋಗ್ತಿದ್ದೆ. ಸೊ ನಮ್ಗೆ ಅಲ್ಲಿ ಮಿಸ್ ಆಗೋಯ್ತು ಅಂತ ಅನಿಸ್ತಿದ್ದಾಗ ಇಲ್ಲೊಂದು ಔಟ್ಲೆಟ್ ಓಪನ್ ಆಯಿತು ಚರ್ಚ್ ಸ್ಟ್ರೀಟಲ್ಲಿ. ಇದು ನಮಗೆ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಹೋಮ್ ಅವೇ ಫ್ರಮ್ ಹೋಮ್ ಅಂದಾಗ ಇನ್ನೊಂದು ಮನೆ ಓಪನ್ ಆದಂಗೆ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಇದೆ ನಮ್ಮದು ಅಂತ ಅನ್ನಿಸ್ತು. ಇದು ನಮಗೆ ಹೋಟ್ಲಲ್ಲ, ಇದು ಮನೆ ಕಿಚನ್ ಥರ ನಮಗೆ. ಇಲ್ಲಿ ಕೆಲಸ ಮಾಡೋರು ಇವರು ಸಂತೋಷ್ ಅಂತ, ಅವರು ನಮ್ಮ ತುಂಬ ದೊಡ್ಡ ಸ್ನೇಹಿತರು. ನಮ್ಮ ತಂದೆ ಕಾಲದಿಂದ ಎಲ್ಲರಿಗೂ ಅವ್ರ ತಂದೆ ಅಂತೂ ದೊಡ್ಡ ಸೇವೆ ಮಾಡಿದ್ದಾರೆ ಈ ಜಾಗಕ್ಕೆ. ಇದು ಇನ್ನೂ ಕಡೆ ಬೆಂಗಳೂರು ತುಂಬ ಇವರೇ ಕಾಣಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಚರ್ಚ್ ಸ್ಟ್ರೀಟಲ್ಲಿ ಚಾಲುಕ್ಯ ಕೆಫೆ ಲಾಂಚ್ ಆಗಿದೆ. ಅಚ್ಚ ಕನ್ನಡಿಗರ ಕೆಫೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚರ್ಚ್ ಸ್ಟ್ರೀಟ್ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿ ಇರುವಂತಹ ಜಾಗ ಅಂತ ಹೇಳ್ಕೋಬೋದು. ವಿದೇಶಿ ಸಂಸ್ಕೃತಿ ಇಲ್ಲಿ ಬಂದಿದೆ. ಅಂತಹ ಜಾಗದಲ್ಲಿ ನಿಮ್ಮ ಒಂದು ವಿಶಸ್ ಈ ಒಂದು ಕೆಫೆಗೋಸ್ಕರ. ಇದು ಚಾಲುಕ್ಯ ಸಾಮ್ರಾಟು ಭಾಳ ವರ್ಷದಿಂದ ನಾವೆಲ್ಲ ಹೋಗ್ತಾ ಇದ್ವಿ. ನಾವು ಹುಟ್ಟಿದಿಂದ ಹುಟ್ಟುಬಿಟ್ಟು ಶಾಲೆ ಹೋಗ್ಬಿಟ್ಟು ಕಾಲೇಜ್ ಹೋದಾಗಿಂದ ಹೋಗ್ತಾ ಇದ್ವಿ. ಅದಕ್ಕೆ ಅದು ಬಂದಾದಮೇಲೆ ಸ್ವಲ್ಪ ಬೇಜಾರಾಯಿತು. ಇವಾಗ ಚಾಲುಕ್ಯ ಸಾಮ್ರಾಟ್ ಅವರು ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಓಪನ್ ಮಾಡ್ತಾರೆ, ಭಾಳ ಖುಷಿಯಾಗಿದೆ. ನಮ್ಮ ಆಫೀಸು ಮೇಲೆ ಇದೆ, ಇದೇ ಬಿಲ್ಡಿಂಗಲ್ಲಿ. ಅದಕ್ಕೆ ಅಲ್ಲಿ ಬಂದುಬಿಟ್ರು ಒಂದು ಭಾಳ ಉತ್ಸಾಹ ಇದೆ ಜನರಿಗೆ. ನಮಗೆ ತಿನ್ನೋಕ್ಕೆ ಒಳ್ಳೆಯದು, ನಮ್ಮದೇ ಒಂದು ನಮ್ಮದು ಪುಲಾರ ಸಿಕ್ಕತ್ತೆ, ನಮ್ಮದೇ ಒಂದೆಲ್ಲ ಸಿಕ್ಕತ್ತೆ ಅಂತ ಭಾಳ ಆಸೆ ಇದೆ. ಅಲ್ಲಿಗೆಲ್ಲ ಒಂದು ಕಂಗ್ರ್ಯಾಚುಲೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ಅಣ್ಣವರ ಒಂದು ಫ್ಯಾಮಿಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಅಣ್ಣ ಅವರು ನಮ್ಮ ಕನ್ನಡಿಗರಿಗೆ ಒಂಥರ ಇದು ಸ್ಟಾಲ್ವರ್ಟ್ ಆಫ್ ಕರ್ನಾಟಕ ಮತ್ತು ಕನ್ನಡಿಗರೆಲ್ಲ ಅವ್ರ ಮಗರಿಗೆ ನೋಡಿಬಿಟ್ಟು ಸಿಕ್ಕಿದಂದರೆ ಭಾಳ ಖುಷಿ ಆಯಿತು. ನಾವು ಚಿಕ್ಕವರಿಂದ ಅವರೆಲ್ಲ ಅಣ್ಣವ್ರದ್ದು ಪಿಕ್ಚರ್ ನೋಡ್ತಾ ಇದ್ವಿ. ನಮಗೆ ದೊಡ್ಡವರು ಅವರು. ನಮ್ಮ ಸಂಸ್ಕೃತಿ, ಕನ್ನಡಿಗರ ಒಂದು ಆಸೆ ಏನಿದೆಯೋ ಅದೆಲ್ಲ ಅವರೇ ಎಕ್ಸಿಂಪ್ಲಿಫೈ ಮಾಡಿದ್ದು. ಅದಕ್ಕೆ ಅವ್ರ ಮಗನ ಸಿಕ್ಬಿಟ್ಟು, ಫ್ಯಾಮಿಲಿ ಸಿಕ್ಬಿಟ್ಟು ಭಾಳ ಖುಷಿ ಆಯಿತು. ಜೊತೆಗೆ ರುಚಿ ಸಂಬಂಧಪಟ್ಟಂಗೆ ಫಲಹಾರ ಅಂದ ತಕ್ಷಣ ಒಂಥರ ರುಚಿನೇ ಒಂದು ಇಂಪಾರ್ಟೆಂಟ್ ಇರುತ್ತೆ. ಕನ್ನಡಿಗರ ಊಟ ಬೇಕು. ನಮ್ಮ ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ ಕನ್ನಡಿಗರ ನಮ್ಮ ಊಟ ಬೇಕು, ಲೋಕಲ್ ಊಟ ಬೇಕು. ಇಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ದೇಶದ ಊಟ, ಬೇರೆ ಬೇರೆ ಊಟ ಎಲ್ಲ ಸಿಕ್ಕತ್ತೆ. ನಮಗೆ ಆಲೂ ಮಟರ್ ಗಿಟರೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಊಟ ಕನ್ನಡಿಗರ ಊಟ ಬೇಕು, ನಮ್ಮ ಸೌತ್ ಕೇಂದ್ರ ಊಟ ಬೇಕು, ನಾರ್ತ್ ಕರ್ನಾಟಕ ಊಟ ಬೇಕು, ಮೈಸೂರು ಊಟ ಬೇಕು. ಅದಕ್ಕೆ ಇವರು ಸಾಮ್ರಾಟ್ ಬಂದುಬಿಟ್ಟು ಇಲ್ಲಿ ಜಾಸ್ತಿ ನಮ್ಮ ಊರ ಊಟ ಬೇಕು ಅಂತ ನಮ್ಮ ಆಸೆ ಇದೆ. ಇಲ್ಲೇ ಸಿಗ್ತಾ ಇದೆ ಚರ್ಚ್ ಸ್ಟ್ರೀಟಲ್ಲಿ. ನಮ್ಮ ಭಾಳ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ನನ್ನ ಜೊತೆ ಇದ್ದಾರೆ ಖ್ಯಾತ ಡಿಸೈನರ್ ಹುಸ್ನಾ ಸೇಠ್. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇವರ ಒಂದು ಮಳಿಗೆ ಇದೆ. ಅದ್ಭುತ ಫ್ಯಾಷನ್ ಡಿಸೈನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಚಾಲುಕ್ಯ ಕೆಫೆ ಲಾಂಚಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ತುಂಬ ಖುಷಿ ಆಯಿತು ಚಾಲುಕ್ಯ ಕೆಫೆಲಿ ಲಾಂಚ್ಗೆ ಬಂದಿದ್ದೀರಾ. ಯಾವ ಥರ ಫುಡ್ನ ನೀವು ಪ್ರಿಫೇರ್ ಮಾಡ್ತೀರಾ, ಹೇಗೆ ಅಂತ ಹೇಳಿ? ಐ ಆಮ್ ಅ ಓಲ್ಡ್ ಬ್ಯಾಂಗ್ಳೂರಿಯನ್, ಸೊ ಪ್ಲೇಸಸ್ ಲೈಕ್ ಚಾಲುಕ್ಯ ಹ್ಯಾವ್ ಬೀನ್ ಪ್ಲೇಸಸ್ ದಟ್ ಐ ಹ್ಯಾವ್ ಗ್ರೋನ್ ಅಪ್ ವಿತ್. The food which is our idlis, dosas and the traditional comfort food. So yes. Okay. The South Indian food, the proper South Indian food. Oh, proper South Indian food. Okay. ಅಭಿ ಈಗ ಜಸ್ಟ್ ಚರ್ಚ್ ಸ್ಟ್ರೀಟಲ್ಲಿ ಈ ಥರ ಒಂದು ಬಿಗ್ಗೆಸ್ಟ್ ಲಾಂಚ್ ಆಗಿರೋಂಥದ್ದು. ಈ ಚರ್ಚ್ ಸ್ಟ್ರೀಟ್ ಅಂತ ಹೇಳಿದ ತಕ್ಷಣ ಒಂದು ಪಾರ್ಟಿ ಕಾನ್ಸೆಪ್ಟ್ಸ್ ಆ್ಯಂಡ್
ಎಂಟೈರ್ ಇಸ್ ಏನಂತೀವಿ ಒಂದು ಟ್ರೆಡಿಷ್ನಲ್ನ ಬಿಟ್ಟಿರುವಂತಹ ಜಾಗ ಅಂತ ಹೇಳ್ಬೋದು. ಎಸ್ ಎಮ್ ಜಿ ರೋಡ್ ಅಂಡ್ ಆ ಥರ ಪಬ್ ಕಲ್ಚರ್ ಇಸ್ ದ ಹೈಯೆಸ್ಟ್ ಇಯರ್. ಬಟ್ ನಾವು ದ ಸೌತ್ ಇಂಡಿಯನ್ ಫುಡ್ ಇಲ್ಲಿ ಅವೈಲಬಿಲಿಟಿ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಿ? It's very important for central areas to have South Indian food because you have a lot of tourists who come here around this area. Okay. And we know that tourists love to sample the traditional South Indian food. To have a joint like Chalukya, which is so well known for its South Indian joint and South Indian food in a central CBD area, it's very important so that even we all can visit as well as the tourist can who visit the city. ಈ ದಿನ ಚರ್ಚ್ ಸ್ಟ್ರೀಟ್ನಲ್ಲಿ ಚಾಲುಕ್ಯ ಕೆಫೆ, ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತಲೇ ಅದ್ಭುತವಾದ ಒಂದು ಔಟ್ಲೆಟ್ ಲಾಂಚ್ ಆಗಿದೆ. ಅದರ ಮುಖ್ಯಸ್ಥರು ನನ್ನ ಜೊತೆ ಇದ್ದಾರೆ, ವಸಂತ್ ಸರ್ ಅಂತೇಳಿ. ಬನ್ನಿ, ಈ ಔಟ್ಲೆಟ್ ಯಾವ ಥರ ಉದ್ಘಾಟನೆ ಆಯಿತು, ಯಾರ್ಯಾರೆಲ್ಲ ಬಂದಿದ್ರು ಈ ಕಾರ್ಯಕ್ರಮದಲ್ಲಿ, ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ನಿಮಗೆ ಅಭಿನಂದನೆಗಳು. ನಮಸ್ಕಾರ, ಥ್ಯಾಂಕ್ಸ್. ಅದ್ಭುತವಾದ ಒಂದು ಜಾಗದಲ್ಲಿ ನೀವೊಂದು ನಮ್ಮ ಕನ್ನಡಿಗರ ಒಂದು ನೆಚ್ಚಿನ ಚಾಲುಕ್ಯ ಬ್ರ್ಯಾಂಡ್ನ ಮತ್ತೆ ರೀಲಾಂಚ್ ಮಾಡಿದ್ದೀರಾ ಚರ್ಚ್ ಸ್ಟ್ರೀಟಲ್ಲಿ. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಕಳೆದ 45 ವರ್ಷಗಳಿಂದ ಬೆಂಗಳೂರಲ್ಲಿ ಒಂದು ಐಕಾನಿಕ್ ಬ್ರ್ಯಾಂಡು ಸಾಮ್ರಾಟ್, ಇದು ಸೆಪ್ಟೆಂಬರ್ 2022ನಲ್ಲಿ ಆ ಜಾಗದಲ್ಲಿ ಕ್ಲೋಸ್ ಆದಾಗ ಎಲ್ಲ ಬೆಂಗಳೂರಿಗೂ ಬಹಳ ದುಃಖ ಆಯಿತು. ತದನಂತರ ನಾವು ಕಳೆದ 6 ತಿಂಗಳಿಂದ ಎಲ್ಲಿ ಓಪನ್ ಮಾಡಬೇಕು, ಯಾವ ರೀತಿ ಬ್ರ್ಯಾಂಡನ್ನು ಪೊಸಿಷನ್ ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ಚರ್ಚ್ ಸ್ಟ್ರೀಟಲ್ಲಿ ಶೋಭಾ ಮಾಲಲ್ಲಿ ಈ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದೀವಿ. ಇದರ ಹೆಸರು ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತ. ಇದು ಒಂದು ಖುಷಿ ಆಗ್ತಕ್ಕಂಥ ಸಂಗತಿ ಏನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲಿನಿಂದಲೂ ಚಾಲುಕ್ಯ ಸಾಮ್ರಾಟ್ ಗೆ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ರು ಮತ್ತು ಅವ್ರ ಫ್ಯಾಮಿಲಿನವರು ಸಹ. ಈ ದಿನ ಅವರ ಫ್ಯಾಮಿಲಿಯವರು ಮತ್ತು ಪುನೀತ್ ರಾಜ್ಕುಮಾರು ಮೇಡಮ್ಮು ಪ್ಲಸ್ ರಾಘವೇಂದ್ರ ರಾಜ್ಕುಮಾರ್ ಬಂದು ಈ ಒಂದು ಮಿಸ್ಟರ್ ಮೋಹನ್ ದಾಸ್ ಪೈ, ಗೋಪಾಲ್ ಹೊಸೂರು ಇವರೆಲ್ಲರೂ ಬಂದಿರತಕ್ಕಂಥದ್ದು ಬಿಕಾಸ್ ಆಫ್ ದಿ ಬ್ರ್ಯಾಂಡ್ ಚಾಲುಕ್ಯ. ಬೆಂಗಳೂರಿಗರಿಗೆ ಸೌತ್ ಇಂಡಿಯನ್ ಫುಡ್ಡನ್ನು ಕೊಟ್ಟು ಇದನ್ನು ವಿಶ್ವದ ಎಲ್ಲ ಕಡೆಯೂ ಈ ಹೆಸರನ್ನು ಪಾಪ್ಯುಲರ್ ಮಾಡಿದಂಥವ್ರು. ನಾವು ಈ ಬ್ರ್ಯಾಂಡನ್ನು ಬಿಡಬಾರ್ದು, ಮತ್ತು ಇದನ್ನು ಎಲ್ಲ ಕಡೆಯೂ ಬೆಂಗಳೂರಲ್ಲಿ ಈ ಬ್ರ್ಯಾಂಡ್ ಬರಬೇಕು ಅಂತ ಈ ಒಂದು ಔಟ್ಲೆಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ತಾವೆಲ್ಲರೂ ಇಲ್ಲಿಗೆ ಬಂದು ಮತ್ತು ಈ ಫುಡ್ಡನ್ನು ಸವಿದು ಎಲ್ಲರೂ ನಿಮ್ಮ ಫೀಡ್ಬ್ಯಾಕನ್ನು ಕೊಡಬೇಕಾಗಿ ಕೇಳ್ಕೊಳ್ತೀವಿ. ಸರ್, ಜೊತೆಗೆ ಇಲ್ಲಿ ಯಾವ್ಯಾವ ಥರ ಒಂದು ತಿಂಡಿ ತಿನಿಸುಗಳು ಸಿಗುತ್ತೆ, ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ಬೋದಾ? ಯಾವ ಥರ ಒಂದು ಏನು ಸ್ಪೆಷಾಲಿಟಿ ಇದೆ ಚಾಲುಕ್ಯದಲ್ಲಿ ಮತ್ತೆ ಅಂತ? ಸರ್, ಚಾಲುಕ್ಯ ಸಾಮ್ರಾಟಲ್ಲಿ ಯಾವಾಗಲೂ ಮಸಾಲೆ ದೋಸೆನೇ ಫೇವ್ರೆಟ್ಟು. ಮಸಾಲೆ ದೋಸೆ, ರವಾ ಇಡ್ಲಿ, ಬಾದಾಮ್ ಹಲ್ವಾ ಮತ್ತು ಅದರ್ ಸೌತ್ ಇಂಡಿಯನ್ ಡಿಶಸ್ಸು ಅದೆಲ್ಲನೂ ಇಲ್ಲಿರುತ್ತೆ. ಪ್ಲಸ್ ನಾರ್ತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಇರುತ್ತೆ. ಬಟ್ ಆಲ್ವೇಸ್ ದ ಫೇವ್ರೆಟ್ ಈಸ್ ಮಸಾಲೆ ದೋಸೆ ಆ್ಯಂಡ್ ಬಾದಾಮ್ ಹಲ್ವಾ ಆ್ಯಂಡ್ ರವಾ ಇಡ್ಲಿ. ಸರ್, ಇಲ್ಲಿ ಚೆಫ್ಗಳು ಅಂದರೆ ಒಂದು ಹೋಟೆಲ್ ಉದ್ಯಮದಲ್ಲಿ ಒಂದು ಉತ್ತಮವಾದ ರುಚಿ ಬೇಕಂತ ಹೇಳಿದ್ರೆ ಚೆಫ್ಗಳು ಇಂಪಾರ್ಟೆಂಟ್ ಇರ್ತಾರೆ. ಇಲ್ಲಿ ನಿಮ್ಮ ಚೆಫ್ಗಳು ಸೇಮ್ ಅದೇ ಹೋಟ್ಲಲ್ಲಿ ಮಾಡಿದವರು ಇರ್ತಾರಾ ಅಥವಾ ಬೇರೆ ಏನಾದರೂ ವಿಶೇಷತೆಗೆ ಏನಾದರೂ ತಂದಿದ್ದಾರೆ ಅಂತ? ನಮ್ಮಲ್ಲಿರೋ ಶೆಫ್ ಎಲ್ಲನೂ 30-35 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಆಗಿರೋರು, ಪ್ಲಸ್ ಇದೇ ಸೌತ್ ಇಂಡಿಯನ್ ಫುಡ್ ಮಾಡಿರ್ತಕ್ಕಂಥವ್ರು. ಬಟ್ ಎಲ್ಲರೂ ಕಂಟಿನ್ಯೂಸ್ಲಿ ಟ್ರೈನಿಂಗ್ ಆಗುತ್ತೆ, ಹೊಸ ಟ್ರೆಂಡ್ ಏನು ಬರುತ್ತೆ ಮತ್ತು ಯಂಗ್ಸ್ಟರ್ಸಿಗೆ ಏನು ಲೈಕ್ ಆಗುತ್ತೆ, ಸೌತ್ ಇಂಡಿಯನ್ನಲ್ಲೇ ಈಗ ಮಸಾಲೆ ದೋಸೆನಲ್ಲೇ ಯಾವ ರೀತಿ ಫರ್ದರ್ ವೆರೈಟೀಸ್ ಕೊಡ್ಬೋದು ಅದನ್ನೆಲ್ಲ ನೋಡಿ ಭಾಳ R&D ಮಾಡಿ ನಾವು ಈ ಔಟ್ಲೆಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಡೆಫಿನೆಟ್ಲಿ ಎಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ನಂಬಿದ್ದೀವಿ. ಜೊತೆಗೆ ದರದಲ್ಲಿ, ಯಾಕಂದರೆ ಈ ಒಂದು ಜಾಗದಲ್ಲಿ ತುಂಬ ದರ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ದರದಲ್ಲಿ ಇಲ್ಲಿ ಸಿಗುತ್ತಾ ಇಲ್ವೋ ಅನ್ನೋದು ಡೌಟ್ ಇರ್ಬೋದು. ಅದಕ್ಕೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆ್ಯಕ್ಚುಲಿ ನಾವು ತುಂಬ ರೀಸನಬಲ್ ಆಗಿ ಪ್ರೈಸ್ ಮಾಡಿದ್ದೀವಿ. ಈ ಜಾಗ ಕಾಸ್ಟ್ಲಿ, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ರೆಂಟು ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಕಾಸ್ಟ್ಲಿ. ಆದರೂ ಸಹ ಒಂದು ರೀಸನಬಲ್ ಪ್ರೈಸ್ ಹೇಗೆ ಮಾಡ್ಬೋದು ಅಂತ ನೋಡಿ ಅದ್ರ ಪ್ರಕಾರ ನಾವು ಪ್ರೈಸ್ನ ಫಿಕ್ಸ್ ಮಾಡಿದ್ವಿ. ಆಗಲಿ ಸರ್, ಒಳ್ಳೆಯದಾಗಲಿ. ನಿಮ್ಮ ಒಂದು ಹೊಸ ಕನಸಿಗೆ ಮತ್ತೆ ಒಂದು ನಾಂದಿ ಹಾಡಲಿ, ಚಾಲುಕ್ಯ ಅದೇ ಥರ ಮೆರಿತಾ ಇರಲಿ ಸಾಮ್ರಾಟನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಚಾಲುಕ್ಯ ಸಾಮ್ರಾಟ್ ಕೆಫೆಯ ಮುಖ್ಯಸ್ಥರು ನನ್ನ ಜೊತೆ ಇದ್ದಾರೆ, CEO ಸಂತೋಷ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬನ್ನಿ, ಯಾವ ಥರ ಈ ಕಾರ್ಯಕ್ರಮ ನಡೀತು ಅವರ ಒಂದು ನುಡಿಮುತ್ತುಗಳನ್ನ ನಾವು ಸಹ ಕೇಳೋಣ. ಸರ್, ಮೊದಲಿಗೆ ನಿಮಗೆ ಅಭಿನಂದನೆಗಳು. ಒಂದು ಅದ್ಭುತವಾದ ಜಾಗದಲ್ಲಿ ಚಾಲುಕ್ಯ ಸಾಮ್ರಾಟ್ ಕೆಫೆನ ಲಾಂಚ್ ಮಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು. ಎಸ್ ಸರ್, ಇವತ್ತು ಒಂದು ಅದ್ಭುತ ಉದ್ಘಾಟನೆಗೆ ಸಾಕಷ್ಟು ಜನ ಕನ್ನಡ ಚಿತ್ರರಂಗದಿಂದ ಮತ್ತು ಮಾಧ್ಯಮದಿಂದ ಮತ್ತು ಫುಡ್ ಬ್ಲಾಗರ್ಸ್ ಸಾಕಷ್ಟು ಜನ ಬಂದಿದ್ದರು. ಏನು ಅನಿಸ್ತಾ ಇದೆ?
ತುಂಬ ಖುಷಿ ಅನಿಸ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರು, ಮೋಹನ್ ದಾಸ್ ಪೈ, ಹಾಗೆ ನಮ್ಮ ಗೋಪಾಲ್ ಹೊಸೂರು, ಪ್ಲಸ್ ಇವಾಗ ನಮ್ಮ ಶೋಭಾ ಚೇರ್ಮನ್ ರವಿ ಮೆನನ್ ಅವರು ಬಂದು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಜನ ಬ್ಲಾಗರ್ಸ್ ಬಂದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬ ಅವ್ರಿಗೆ ಚಿರಋಣಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಆಲ್ಮೋಸ್ಟ್ ನನ್ನ ಹಳೆ ಕಸ್ಟಮರ್ಸು, ಹೊಸ ಕಸ್ಟಮರ್ಸು ಎಲ್ಲ ಬಂದು ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡಿಬಿಟ್ಟು. ಇನ್ನೂ ಮುಂದೆ ಚೆನ್ನಾಗಿ ಮಾಡೋಣ, ಇನ್ನೂ ಒಳ್ಳೆ ಹೆಸರು ತೊಗೊಳ್ಳೋಣ. ಇಷ್ಟೆಲ್ಲ ಜನ ಬಂದಿದ್ದಕ್ಕೆ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳಿಬೇಕಂತ ಇದ್ದೀವಿ. ಒಳ್ಳೆ ಊಟದ ಪದಾರ್ಥಗಳೆಲ್ಲ ಕೊಟ್ಟು ಅದನ್ನೇ ಮೇಂಟೈನ್ ಮಾಡಿ ನಮ್ಮ ಚಾಲುಕ್ಯನಲ್ಲಿ ರೇಸ್ ಕೋರ್ಸ್ ರೋಡ್ ಸಾಮ್ರಾಟಲ್ಲಿ ಹೆಂಗಿತ್ತು ಅದೇ ಥರ ಒಂದು ಹೆಸರುವಾಸಿ ಸ್ಥಳನ ಮಾಡಬೇಕಂತ ಇದ್ದೀವಿ. ಚಾಲುಕ್ಯ ಸಾಮ್ರಾಟ್ ಕೆಫೆ ಆ ನೇಮಲ್ಲೇ ಒಂಥರ ಪಂಚಿದೆ ಸರ್, ಪವರ್ ಇದೆ ಆ್ಯಕ್ಚುಲಿ. ಮತ್ತೆ ಅದು ರೀಲಾಂಚ್ ಆಗಿರೋದು, ಅದ್ರ ಸಂತೋಷನ ಹೇಗೆ ಹಂಚ್ಕೊಳ್ತೀರಾ? ಚಾಲುಕ್ಯ ಇವಾಗ ನನಗೆ ಎಲ್ಲೇ ಹೋದ್ರೂ, ಎಲ್ಲೇ ಬೆಂಗಳೂರಲ್ಲಿ ನಾವು ಚಾಲುಕ್ಯ ಹೋಟ್ಲಲ್ಲಿ ಸಾಮ್ರಾಟ್ ಇರುವಾಗ ರೇಸ್ ಕೋರ್ಸ್ ರೋಡಲ್ಲಿ ಎಲ್ಲೇ ಹೋದ್ರೂ ನಂಗೆ ಸಾಮ್ರಾಟ್ ಅಂತ ಹೇಳಿದ್ರೆ ಯಾರೂ ಗುರ್ತಿಡಿತಾ ಇರಲಿಲ್ಲ ಜಾಸ್ತಿ. ಚಾಲುಕ್ಯ ಸಂತೋಷ್ ಅಂತ ಹೇಳ್ತಾಯಿದ್ರು. ಚಾಲುಕ್ಯದಿಂದ ಬಂದಿದ್ದಾರೆ ನೋಡಪ್ಪ, ಚಾಲುಕ್ಯ ಸಂತೋಷ್ ಬಂದಿದ್ದಾರೆ. ಸಾಮ್ರಾಟ್ ಸಂತೋಷ್ ಅಂದರೆ ಯಾರೂ ರೆಕಗ್ನೈಸ್ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಸಾಮ್ರಾಟ್ ಅನ್ನೋ ಹೆಸರು ಕಾಮನ್ ಆಗಿಬಿಟ್ಟಿದೆ ಎಲ್ಲ ಕಡೆ ಒಂದೊಂದು ಸಾಮ್ರಾಟ್ ಅಂತ ಹೆಸರಲ್ಲಿ ರೆಸ್ಟೋರೆಂಟ್ ಸ್ಟಾರ್ಟ್ ಆಗ್ತಾಯಿದೆ. ಅದು ಚಾಲುಕ್ಯನೇ ಮುಂಚೆಯಿಂದನೇ ಫೇಮಸ್ ಆಗಿರೋ ಬಿಲ್ಡಿಂಗ್ ಅದು, ಚಾಲುಕ್ಯ ಸರ್ಕಲ್ ಅಂತಾರೆ. ಸೊ ಆ ಹೆಸರನ್ನ ಏನಕ್ಕೆ ನಾವು ಕಳ್ಕೋಬೇಕು? ನಾನು ಇವಾಗ ಇದು ಸಾಮ್ರಾಟ್ ಕೆಫೆ ಅಂತ ಮಾಡ್ಬೋದಿತ್ತು. ಆದರೆ ಮೆಜಾರಿಟಿ ಆಫ್ ದ ಟೈಮ್ಸ್ 95% ಜನ ನಂಗೆ ಗುರ್ತಿಡಿಯೋದೇ ಚಾಲುಕ್ಯ ಸಂತೋಷ್ ಅಂತ. ಸೊ ಆ ಚಾಲುಕ್ಯ ಸಾಮ್ರಾಟ್ ಕೆಫೆ, ಆ ಕೆಫೆ ಅನ್ನೋದು ನಮ್ಮ ವಸಂತ್ ಸರ್, ನನ್ನ ಕೋ ಪಾರ್ಟ್ನರು, ಅವರು ಅದನ್ನು ಐಡಿಯಾ ಕೊಟ್ಟು ನಾವು ಅದನ್ನು ಹೆಸರಿಟ್ಟಿದ್ದೀವಿ. ಸೊ ಇವಾಗ ಇನ್ಮುಂದೆ ನಮ್ಮದೆಲ್ಲ ಔಟ್ಲೆಟ್ಸು ಇನ್ಮುಂದೆ ನಾವು ಮಾಡ್ತಾ ಇರಬೇಕಂತಿದ್ದೀವಿ. ಎವ್ರಿ 3 months 3 ತಿಂಗಳಿಗೆ ಒಂದೊಂದು ಔಟ್ಲೆಟ್ ಲಾಂಚ್ ಮಾಡಬೇಕಂತಿದ್ದೀವಿ ಎಲ್ಲ ಬ್ಯಾಂಗ್ಳೂರು ಸಿಟಿನಲ್ಲಿ. ಸೊ ಎಲ್ಲ ಹೋದ್ರೂ ಸೇಮ್ ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತ ಹೆಸರಲ್ಲೇ ಓಪನ್ ಆಗುತ್ತೆ. ಒಳ್ಳೆ ರೀತಿನಲ್ಲಿ ಮಾಡಬೇಕಂತಿದ್ದೀವಿ. ವಿಶ್ ಆಲ್ ದ ಬೆಸ್ಟ್ ಸರ್. ತುಂಬ ಒಳ್ಳೆಯ ಯೋಜನೆ ಇಟ್ಕೊಂಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಆಶಯ ವ್ಯಕ್ತಪಡಿಸ್ತೀನಿ ಸರ್. ತುಂಬ ಧನ್ಯವಾದಗಳು.